ಮಾಡುವ ಜೊತೆಯಲ್ಲಿ ಅವರ ಮುದ್ದಿನ ಮಗಳಾದಂತಹ ಅನನ್ಯ ರಾಮು ಅವರು, ಮುದ್ದಿನ ಮಗ ಆದಂತಹ ಆರ್ಯನ್ ರಾಮು ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ವೆಲ್ಕಮ್ ಮ್ಯಾಮ್. ಮೊದಲನೇದಾಗಿ ಐ ನೋ ಇಟ್ಸ್ ಅ ವೆರಿ ಡಿಫಿಕಲ್ಟ್ ಮೂಮೆಂಟ್, ಬಟ್ ಐ ಹ್ಯಾವ್ ಟು ಡೂ ದಿಸ್. ಅನನ್ಯ ಅವರೇ, ಪ್ರತಿಯೊಬ್ಬರಿಗೂ ತಮ್ಮ ಏನು ಹೇಳಿ ಅಂತ ಹೇಳಬೇಕಾ, ಏನು ಹೇಳಬೇಕು ಗೊತ್ತಾಗ್ತಿಲ್ಲ, ಬಟ್ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ತುಂಬ ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದೆ. ಎಲ್ಲಿ ಏನಾದರೂ ತುಂಬ ಸಂತೋಷ ನಿಮ್ಮೆಲ್ಲರೂ ಬಂದಿತ್ತು, ನಿಮ್ಮೆಲ್ಲರ ಸಪೋರ್ಟ್. ಅವರೇನು ಇವತ್ತು ಇಲ್ಲಿ ನಿಂತಿದ್ದರೆ ಇವರ ಫೈಟ್ ರಿಯಲಿ ಪ್ರೌಡ್, ಅಷ್ಟೇ ಪ್ರೌಡ್ ನಾನು ಫೀಲ್ ಮಾಡ್ತಾ ಇದ್ದೆ. ಶಿವಣ್ಣ, ಉಪೇಂದ್ರ ಸರ್ ಆ್ಯಂಡ್ ಗಣೇಶ್ ಸರ್, ದೇವರಾಜ್ ಸರ್ and all each and every person, Sadhuji, each and every person, I'm so grateful that you have come, and all the media people, ನೀವು ಬಂದಿದ್ದು, ನಿಮ್ಮ ಸಪೋರ್ಟು ತುಂಬ ಸಂತೋಷ. ನಾನು ಈ ಥರ ನಿಮ್ಮ ಮುಂದೆ ನಿಂತ್ಕೊಂಡು ರಾಮು ಅವ್ರ ಬಗ್ಗೆ ಮಾತಾಡ್ತೀನಿ ಅಂತ ನನ್ನ ಕನಸನ್ನು ಅಂದ್ಕೊಂಡಿಲ್ಲ. ಆ್ಯಂಡ್ ರಾಮು ಅವ್ರು ಇಲ್ಲ ಅಂತ ನನಗೆ ಅನ್ನೋದು ಬರ್ತಾನೆ ಇಲ್ಲ. ಅವ್ರು ಇದ್ದಾರೆ, ಮೋಸ್ಟ್ಲಿ ಅವರು ಎಲ್ಲೋ ಚೆನ್ನೈಯಲ್ಲಿ ವರ್ಕೆಲ್ಲ ಹೋಗಿದ್ದಾರೆ ಅನ್ನೋ ಟೈಮ್ದಲ್ಲಿ ನಾನು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಅವ್ರ ಪರವಾಗಿ. ರಾಮು ಅವ್ರ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತು. ಆ್ಯಸ್ ಅ ಪರ್ಸನ್ ಅವ್ರ ಮನಸ್ಸು, ಅವ್ರ ಇಷ್ಟ, ಅವ್ರು ಏನು ಕನಸು. ರಾಮು ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಬರೀ ಸಿನಿಮಾನೇ, ಅವರು ಬರೀ ಸಿನಿಮಾ. ಅವರು ಯಾವಾಗಿಂದ ಒಂದು ಪ್ರಿಂಟ್ ಹಾಕ್ಕೊಂಡು ಒಂದು ಫಸ್ಟ್ ಟೈಮ್ ಅವ್ರು ಡಿಸ್ಟ್ರಿಬ್ಯೂಟ್ ಸ್ಟಾರ್ಟ್ ಮಾಡಿದ್ದು ಇಲ್ಲಿ ತನಕ ಬರೀ ಸಿನಿಮಾ, ಕಷ್ಟ ಸಿನಿಮಾ, ದುಃಖ ಸಿನಿಮಾ, ನಗು ಸಿನಿಮಾ, ಸಂತೋಷ ಸಿನಿಮಾ. ಅವ್ರಿಗೆ ಏನೇ ಬಂದರೂ ಸಿನಿಮಾ. ಸೊ ಅದು ಬಿಟ್ಟು ಅವ್ರಿಗೆ ಏನೂ ಗೊತ್ತಿಲ್ಲ, ಅವ್ರು ಏನು ಮಾಡಿದ್ದೂ ಇಲ್ಲ. ಹೋಗಲಿ ಬೇರೆ ಏನಾದ್ರು ಬಿಸ್ನೆಸ್, ನೋ, ಬರೀ ಸಿನಿಮಾ ಅಷ್ಟೇ ಅವ್ರಿಗೆ ಗೊತ್ತಿತ್ತು. ಅವ್ರಿಗೆ ಕರ್ನಾಟಕದಲ್ಲಿ ತುಂಬ ನಮ್ಮ ಕರ್ನಾಟಕ ಇಂಡಸ್ಟ್ರಿ ಬಗ್ಗೆ, ನಮ್ಮ ಕರ್ನಾಟಕ ಇಂಡಸ್ಟ್ರಿ ಬೆಳಿಬೇಕು ಇದನ್ನೋದು ತುಂಬ ಅವ್ರ ಕನಸು. ಅವ್ರು ಬಿಫೋರಿಂದಾನೇ ನಮ್ಮ ಪಿಕ್ಚರ್ ಎಂಟೈರ್ ಕರ್ನಾಟಕ ಜನ ಮೆಚ್ಚುಗೆ ಕೊಡಬೇಕು, ಇಷ್ಟಪಡಬೇಕು. ಅವ್ರು ಮಾಡೋ ಪಿಕ್ಚರ್ಸು ಹಬ್ಬ ಥರ ಇರೋದು ಅಂತ ನಾನು ಹೇಳಬೇಕಾಗಿಲ್ಲ ಎಲ್ಲರಿಗೂ ಗೊತ್ತು. ಅವರು ಕನ್ನಡದಲ್ಲಿ ಏನೇ ಪಿಕ್ಚರ್ ರಿಲೀಸ್ ಆದ್ರೂ, ಯಾವುದೇ ಪಿಕ್ಚರ್, ಚಿಕ್ಕ ಪಿಕ್ಚರ್ ಆಗಲಿ ದೊಡ್ಡ ಪಿಕ್ಚರ್ ಆಗಲಿ ಹಿಟ್ ಆದರೆ ಫಸ್ಟ್ ಸಂತೋಷ ಪಡೋರು ರಾಮು ಅವರು. ನಮ್ಮ ಕನ್ನಡದಲ್ಲಿ ಒಂದು ಹಿಟ್ ಬಂತು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ. ಅವ್ರು ಯಾವಾಗಲೂ ಹೇಳ್ತಾ ಇದ್ರು, ಅಪ್ಪಾಜಿ ಇವಾಗ ರಾಜ್ಕುಮಾರ್ ಅವ್ರ ಮುಂಚೆ ಆ ಪಿಕ್ಚರ್ಸಿಂದ ನಮ್ಮ ಕನ್ನಡ ಇಂಡಸ್ಟ್ರಿ ಇಷ್ಟು ಬಿ ಟಾಪ್. ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಕಥೆ ಎಲ್ಲ ತಗೊಂಡು ಬೇರೆ ಭಾಷೆಯಲ್ಲಿ ಮಾಡ್ತಾಯಿದ್ರು, ನಮ್ಮ ಟ್ಯೂನ್ನ ತಗೊಂಡು ಬೇರೆ ಇದರಲ್ಲಿ ಮಾಡ್ತಾಯಿದ್ರು. ಆ ಒಂದು ಯಾವಾಗಲೂ ಇರಬೇಕು ನಮ್ಮ ಕನ್ನಡ ಇಂಡಸ್ಟ್ರಿ ಅಂತ ಯಾವಾಗಲೂ ಅವರು ಮಾತಾಡ್ತಾ ಇರ್ತಾರೆ. ಅವ್ರ ಮಕ್ಕಳ ಹತ್ರನೂ ಬರೀ ಸಿನಿಮಾ ಬಗ್ಗೆನೇ ಮಾತಾಡೋದು. ಅವ್ರ ಸಿನಿಮಾ ಬಗ್ಗೆ, ಅವ್ರ ಪ್ಯಾಷನ್ನು, ದೇರ್ ಇಸ್ ನೋ ವರ್ಡ್ಸ್ ಅಂತ ಒಂದು ಅವರು ಇದು. ಈಗ ಅರ್ಜುನ್ ಗೌಡ ಪಿಕ್ಚರ್ ಬಗ್ಗೆ ಹೇಳಬೇಕು ಅಂದರೆ ಏನು ನನಗೂ ಗೊತ್ತಿಲ್ಲ. ಅವರು ಎಷ್ಟು ಮಟ್ಟಿಗೆ ಈ ಪಿಕ್ಚರಲ್ಲಿ ಒಂದು ಇನ್ವಾಲ್ವ್ಮೆಂಟು, ಸ್ಪೆಷಲ್ ಏನು ಅನ್ನೋದು ತುಂಬ ಆಶ್ಚರ್ಯ. ಯಾವಾಗಲೂ ರಾಮು ಅವರು ಪ್ರತಿ ಪಿಕ್ಚರ್ ಏನು ಪಿಕ್ಚರ್ ಮಾಡಿದ್ರು ಡೈರೆಕ್ಟ್ರಿಗೆ ಹೇಳೋರು, ನಾನು ನಿಮ್ಗೆ ಬಿಡ್ತಾ ಇದ್ದೀನಿ, ನೀವು ಈ ಪಿಕ್ಚರ್ ಈ ಥರ ಮಾಡಬೇಕು, ಒಂದು ಹಬ್ಬ ಥರ ಇರಬೇಕು, ಜನ ನೋಡಿದ್ರೆ ಮರಿಬಾರ್ದು ಅಂತ ಪಿಕ್ಚರ್ ಮಾಡಬೇಕು ಅಂತ ಅವ್ರು ಹೇಳಿಬಿಟ್ಬಿಡೋರು. ಈವನ್ ಫಾರ್ ಮ್ಯೂಸಿಕ್ ಡೈರೆಕ್ಟರ್ ಆಗಲಿ, ಹಂಸಲೇಖ ಅವರಾಗಲಿ ಎಲ್ಲ ಅವ್ರಿಗೆ ಬಿಟ್ಬಿಡೋರು. ಈ ಪಿಕ್ಚರಲ್ಲಿ ಅವರು ಎಂಟೈರ್ ಕ್ಯಾರೆಕ್ಟರ್, ಅವರೇ ಡೈರೆಕ್ಟರ್ ಆಗಿ, ಅವರೇ ಮ್ಯೂಸಿಕ್ ಡೈರೆಕ್ಟರ್ ಆಗಿ, ಅವರೇ ಡಿಸೈನರ್ ಆಗಿ, ಅವರೇ ಎಡಿಟರ್ ಆಗಿ ಎಷ್ಟೊಂದು ಕ್ಯಾರೆಕ್ಟರ್ ಇಟ್ಕೊಂಡು ಪ್ರತಿಯೊಂದು ಎಷ್ಟೊಂದು ಇನ್ವಾಲ್ವ್ ಆಗಿ ಈ ಪಿಕ್ಚರ್ ಮಾಡಿದ್ದಾರೆ. ನಿದ್ದೆ ಇಲ್ಲ, ಬೆಳಿಗ್ಗೆಯಿಂದ ರಾತ್ರಿವರೆಗೂ ಅರ್ಜುನ್ ಪಿಕ್ಚರ್. ಶಂಕರ್ ಅವರು
ಅವ್ರ ಬಾಡಿ ಒಂದು ಪಾರ್ಟ್ ಥರ ಆಗ್ಬಿಟ್ಟಿದ್ದಾರೆ. ಬೆಳಿಗ್ಗೆ ಇದ್ರೆ ಶಂಕರ್, ನೈಟ್ ಇದ್ರೆ ಶಂಕರ್. ಅವರು ಯಾವಾಗಲೂ ಅವ್ರ ಫೋನ್ ನೋಡಿದ್ರೆ ಒಂದು 100 ಬರೀ ಅರ್ಜುನ್ ಗೌಡ ಪಿಕ್ಚರ್ ಬಗ್ಗೆ. ಹಿ ವಾಸ್ ಟೇಕನ್ ಸೋ ಮಚ್ ಸ್ಪೆಷಲಿ ಪಿಕ್ಚರ್. ಅಷ್ಟೊಂದು ಇಂಟ್ರೆಸ್ಟ್ ತಗೊಂಡು ಒಂದು ಡಿಸೈನರ್ ಕೂಡ ಎಂಥ ಒಂದು ಫೋಟೋ ಆಗಬೇಕು, ಮ್ಯೂಸಿಕ್ ಡೈರೆಕ್ಟರ್ ಕೂಡ ಎಂಥ ಒಂದು ಮ್ಯೂಸಿಕ್ ಇರಬೇಕು, ಹಿಂಗೆ ಸೌಂಡ್ ಇರಬೇಕು, ಹಿಂಗಿರ್ಬೇಕು. ನಾನು ಕೇಳಿದೆ, ಏನು ಊಟ ಇಷ್ಟೊಂದು ಅಂತೇಳಿ. ಇಲ್ಲ, ನಾನು ಮತ್ತೆ ಇನ್ನೊಂದು ಹಬ್ಬ ಮಾಡಬೇಕು, ಸಿಬ್ಬಂದಿ ಮರಿತಾರ, AK-47 ಥರ, ಲಾಕೌಟ್ ಥರ ಮತ್ತೆ ಒಂದು ಹಬ್ಬ ಕೊಡಬೇಕು ಇಂಡಸ್ಟ್ರಿಗೆ. ಅದು ನಾನು ನೋಡಬೇಕು, ಆ ಒಂದು ಸಕ್ಸಸ್ ನೋಡಬೇಕು ಅಂತೇಳಿ ತುಂಬಾ ಅವರು ಈ ಪಿಕ್ಚರ್ಗೆ ಇನ್ವಾಲ್ವ್ ಮಾಡಿದ್ದಾರೆ. ನೀವೀಗ ಟ್ರೈಲರ್ ನೋಡ್ತಾ ಇರೋದು, ಸಾಂಗ್ ನೋಡಿದ್ರೆ ಜಸ್ಟ್ ಒಂದು 10-20%, ಬಟ್ ಪಿಕ್ಚರ್ ನೋಡಿದ್ರೆ ನನಗೆ ನಂಬಿಕೆ ಬರಲಿಲ್ಲ. ನಾನು ಅವರು ಎಡಿಟಿಂಗಲ್ಲಿ 3 ಗಂಟೆ 4 ಗಂಟೆಗೆ ಬರೋರು, ಶಂಕರು ಬರೀ ಪ್ರತಿಯೊಂದು ಸೆಕೆಂಡು ಏನು ಶಂಕರ್ ಅವರು 2 ಇಯರ್ಸ್ ಅಂತ ಅವರು ರಾಮು ಅವ್ರ ಜೊತೆಲೇ ಇದ್ಬಿಟ್ರು. ಥ್ಯಾಂಕ್ ಯು ಶಂಕರ್. 24 ಬಾರ್ ನಿಜವಾಗ್ಲೂ ಹೇಳಬೇಕು ಅಂದರೆ ನನಗೆ ಒಂದು ಸೆಕೆಂಡ್ ಭಯ ಆಯ್ತು. ಇಷ್ಟೊಂದು ಇಂಟ್ರೆಸ್ಟ್ ತಗೊಂಡು ಇಷ್ಟೊಂದು ಮಾಡ್ತಾ ಇದ್ದಾರೆ, ಪಿಕ್ಚರ್ ಹೆಂಗಿದೆ ಏನು ಅನ್ನೋದು ಎಲ್ಲೋ ಒಂದು ಕಡೆ ಏನು ನೋಡಬೇಕು ಅಂತ ಒಂದು ಎಕ್ಸೈಟ್ಮೆಂಟ್. ನೋಡಿ ನಿಜವಾಗ್ಲೂ ಅವ್ರ ಮನಸ್ಸಲ್ಲಿರೋದು, ಅವ್ರ ಮೈಂಡಲ್ಲಿರೋದು ಬಂದಿರುತ್ತಾ ಅನ್ನೋ ಒಂದು ಭಯ. ಯಾಕಂದ್ರೆ ಅವ್ರು ಅಷ್ಟೊಂದು ಟೆನ್ಷನ್ ತಗೊಂಡು, ಅಷ್ಟೊಂದು ಸ್ಟ್ರೆಸ್ ತಗೊಂಡು, ನಿದ್ದೆ ಇಲ್ಲದೆ ಇಷ್ಟೊಂದು ಮಾಡ್ತಾ ಇದ್ದಾರೆ. ಬಿಕಾಸ್ he want to see again that big bang in Ramu films. ನಾನು ಸರಿ ಅಂತೇಳಿ ಪಿಕ್ಚರ್ ನೋಡೋಣ, ನನಗೆ ಇಷ್ಟು ದಿವಸ ನೋಡೋಕ್ಕೆ ಐ ವಾಸ್ ನಾಟ್ ಏಬಲ್ ಟು ಸಿ. ಸೊ ಮಕ್ಕಳು ಕರ್ಕೊಂಡು ಪಿಕ್ಚರ್ ನೋಡಿದೆ. ನನಗೆ ಒಂದು ಸೆಕೆಂಡು ಹೆಂಗೆ ಅನಿಸುತ್ತೋ ಅಂದರೆ, ಪ್ರತಿಯೊಂದು ಫ್ರೇಮಲ್ಲಿ ರಾಮು ಅವರ ಡೆಡಿಕೇಶನ್, ಹಾರ್ಡ್ ವರ್ಕ್, ಪ್ಯಾಷನ್, ಆ ಪ್ರೀತಿ, ಆ ಒಂದು ಸಕ್ಸಸ್ ನೋಡಬೇಕು ಅನ್ನೋ ಒಂದು ಎವ್ರಿಥಿಂಗ್ ಐ ಸಾ ಇನ್ ದಿಸ್ ಫಿಲಮ್. ನನಗೆ ಶಾಕ್ ಆಗೋದು. ಓ ಮೈ ಗಾಡ್, ಈ ಥರ ಇದೆಯಾ ಪಿಕ್ಚರ್? ಆ್ಯಂಡ್ ಐ ಶುಡ್ ರಿಯಲಿ ಪ್ರೇ ಶಂಕರ್. ಈಗ ಒಬ್ಬರು ಮನಸ್ಸು ತಿಳ್ಕೊಳ್ಳೋದು ತುಂಬ ಕಷ್ಟ. ಅಂಥದ್ದು ಮನಸ್ಸಲ್ಲಿ ಇರೋದನ್ನ, ಅವ್ರ ಬ್ರೈನ್ ಮೈಂಡಲ್ಲಿ ಇರೋದನ್ನ ಆಸ್ ಇಟ್ ಈಸ್ ಕೊಟ್ಟಿದ್ದಾರೆ ಶಂಕರ್. ರಿಯಲಿ ಇಟ್ಸ್ ವೆರಿ ಗ್ರೇಟ್. ಮ್ಯೂಸಿಕ್ ಹೇಳಕ್ಕೆ ಅವಶ್ಯಕತೆ, ಇಟ್ಸ್ ಕಿಲ್ಟೆಡ್. ನಿಜವಾಗ್ಲೂ ಸಾಂಗ್ಸ್, ಬ್ಯಾಕ್ಗ್ರೌಂಡ್ ಸೌಂಡ್ ಅಂತೂ ಎಕ್ಸ್ಟ್ರಾರ್ಡಿನರಿ ಇತ್ತು. ಪಿಕ್ಚರ್ ಹೆಂಗೆ ಸ್ಪೀಡಾಗಿ ಹೋಗಿದೆ, ಎಡಿಟ್ರು ಒಂದು ಡಿಫ್ರೆಂಟ್ ಎಡಿಟಿಂಗ್ ಸ್ಟೈಲ್ ಮಾಡಿದ್ದಾರೆ ಈ ಪಿಕ್ಚರು. ಎವ್ರಿಥಿಂಗ್ ಇಸ್ ಸಮಥಿಂಗ್ ಮಿರಾಕಲ್. ಹೆಂಗೆ ನನಗೆ ಅನಿಸ್ತಂದ್ರೆ, ಹೆಂಗೆ ಇಷ್ಟೊಂದು ಹೆಂಗೆ ಕೂತ್ಕೊಂಡಿದೆ. ಮೇ ಬಿ ಯು ವಾಂಟ್ಸ್ ಟು ಸಿ ಎಂಟೈರ್ ಕರ್ನಾಟಕ ಹ್ಯಾಪಿನೆಸ್ ಫ್ರಮ್ ಅಪ್. ಕೆಳಗಡೆ ನಿಂಗೆ ಸಾಕಾಗಲ್ಲ ಎಲ್ಲ ಹ್ಯಾಪಿನೆಸ್ ನೋಡೋಕ್ಕೆ. ಸೊ ನಾನು ಮೇಲೋಗಿ ನೋಡ್ತೀನಿ ಅಂತ ಮಾಡಿದ್ರ. ನಿಜವಾಗ್ಲೂ ಹೇಳಬೇಕು ಅಂದರೆ, ಅವ್ರ ಹಾಸ್ಪಿಟಲ್ ಹೋಗಿದ್ದೆ, ಹಿ ವಾಸ್ ಟಾಕಿಂಗ್ ಫಾರ್ ದ ಹೋಲ್ ಅರ್ಜುನ್ ಗೌಡ ಟೀಮ್. ಹಾಸ್ಪಿಟ್ಲಲ್ಲಿ ಕೂಡ ಬರೀ ಶಂಕರ್ಗೆ ಫೋನ್ ಮಾಡೋದು, ಧರ್ಮ ಅವ್ರಿಗೆ ಫೋನ್ ಮಾಡೋದು, ಇವ್ರಿಗೆ. ನನಗನ್ಸುತ್ತೆ ಕೊನೆ ಉಸಿರು ಬಿಡುವಾಗಲೂ ಅವ್ರು ಅರ್ಜುನ್ ಗೌಡ ಪಿಕ್ಚರ್ ರಿಲೀಸ್ ಮಾಡಬೇಕು, ಎಲ್ಲರೂ ಪಿಕ್ಚರ್ಗೆ ನೋಡಬೇಕು ಅನ್ನೋಂತಾನೆ ಹಾಗೆ. ಸಿನಿಮಾ ಕೊನೆಗೂ ಉಸಿರುವರೆಗೂ ಬರೀ ಸಿನಿಮಾ. ಬಟ್ ಮಕ್ಕಳಿಗೂ ಹಂಗೆ ಬರೀ ಸಿನಿಮಾ ಬಗ್ಗೆ ಮಾತಾಡೋದು. ಸಿನಿಮಾ ಥಿಯೇಟ್ರಿಗೆ ಇವ್ರು ಚಿಕ್ಕ ವಯಸ್ಸಿಂದಾನೇ ಕರ್ಕೊಂಡು ಹೋಗ್ಬಿಡೋರು ಥಿಯೇಟ್ರಿಗೆ. ಫಸ್ಟ್ ಇದು ಹಿಂಗೆ ಸಿಂಗಲ್ ಥಿಯೇಟ್ರಲ್ಲಿ ಕೂತ್ಕೊಂಡು ಆ ಜನ, ಆ ಮೆಚ್ಚುಗೆ, ಆ ವಿಸಿಲ್ಸು ಅನ್ನೋದು ಅವ್ರಿಗೆ ಈ ಕೋವಿಡ್ ಟೈಮಲ್ಲಂತೂ. ನಾನು ಇಷ್ಟು ವರ್ಷ ಇಂಡಸ್ಟ್ರಿ ಇರೋದು, ನನಗೆ ಎಕ್ಸ್ಪೀರಿಯನ್ಸ್, ಇವರಿಬ್ಬರಿಗೆ ಅಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಅನ್ನೋ ಥರ ಅವ್ರಿಗೆ ಹೇಳ್ಕೊಟ್ರು. ಇನ್ನೊಂದು ನಾನು ಪ್ರಜ್ವಲ್ ಅವ್ರ ಬಗ್ಗೆ ಹೇಳಬೇಕು.
ನಾನು ಪಿಕ್ಚರ್ ನೋಡುವಾಗ ಪ್ರಜ್ವಲ್ ಜೊತೆಲಿದ್ರು. ನಿಜವಾಗ್ಲೂ ಒಂದು ದೊಡ್ಡ ಶಾಕ್ ಏನಂದರೆ, ಪ್ರಜ್ವಲ್ ಇಸ್ ನಾಟ್ ಪ್ರಜ್ವಲ್ ಇನ್ ದಿಸ್ ಫಿಲ್ಮ್. ನೀವು ಟ್ರೈಲರಲ್ಲಿ ನೋಡೋದು ಏನೋ ಶಂಕರ್ ಅವ್ರು ಮುಚ್ಚಿಟ್ಟಿದ್ದಾರೆ. ಅವ್ರ ಪಿಕ್ಚರಲ್ಲಿ ದ ಬೆಸ್ಟ್ ಥಿಂಗ್ ಹಾಕಿಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಪ್ರಜ್ವಲ್ ಇಸ್ ಟೋಟಲಿ ಲುಕಿಂಗ್ ಡಿಫ್ರೆಂಟ್. ಟೋಟಲಿ ಅವ್ರ ಬಾಡಿ ಲ್ಯಾಂಗ್ವೇಜ್ ಇದರಲ್ಲಿ ಒಂದು 4 ಕ್ಯಾರೆಕ್ಟರ್ಸ್ ಇದೆ. 4 ಕ್ಯಾರೆಕ್ಟರ್ಸ್ಗೂ ಒಂದೊಂದು ಡಿಫ್ರೆನ್ಸೇ ಇಲ್ಲ. ಆ ಥರ ಅವ್ರು ಮಾಡಿರೋ ಗುಲಾಮ, ಸಾಗರ್, ಪ್ರೀವಿಯಸ್ ಫಿಲ್ಮ್ಸ್ ಎಲ್ಲ ನೋಡಿದೆ. ಬಟ್ ಇದರಲ್ಲಿ ಟೋಟಲಿ ಡಿಫ್ರೆಂಟ್ ಆಗಿದೆ. ಅವ್ರ ಆ್ಯಕ್ಷನ್ ಸ್ಟೈಲೇ ಬೇರೆ ಥರ ಇತ್ತು, ಅವ್ರ ಡೈಲಾಗ್ ಡೆಲಿವರಿನೇ ಬೇರೆ ಥರ ಇತ್ತು. ನಾನು ಕೇಳಿದೆ ಪ್ರಜ್ವಲ್ಗೆ, ಹಿಂಗೆ ಪ್ರಜ್ವಲ್ ಅಂದರೆ ಪ್ರಜ್ವಲ್ ಶಾಕ್ ಆಗ್ಬಿಟ್ಟು ಆಕೆ ನನಗೂ ಗೊತ್ತಿಲ್ಲ, ಇದು ನಾನೇ ಮಾಡಿರೋಣ ಅಂತ ಅನ್ಸ್ಬಿಡ್ತು. ನನಗೆ ಒಂದು ಸೆಕೆಂಡ್ ಇರಿ, ನಾನು ಫಸ್ಟ್ ಡೈಜೆಸ್ಟ್ ಮಾಡ್ಕೊಳ್ತೀನಿ, ಇಟ್ಸ್ ಮೀ ಅಂತ ಹೇಳಿದ್ರು. ರಿಯಲಿ ಅಷ್ಟು ಮಟ್ಟಿಗೆ ಪ್ರಜ್ವಲ್ ಆ್ಯಕ್ಟ್ ಮಾಡಿದ್ರು. ಪ್ರಿಯಾಂಕಾ ತಿಮೇಶ್ ಆಲ್ಸೋ ಶಿ ಹಸ್ ಡನ್ ವೆರಿ ಗುಡ್ ಜಾಬ್. ನಿಮ್ಮ ಕ್ಯಾರೆಕ್ಟರ್ ತಕ್ಕ ಸೋ ಕ್ಯೂಟ್ ಆಗಿ ಪ್ಲೇಟ್. ಸಾಧು ಅವ್ರ ಬಗ್ಗೆ ಏನು ಹೇಳಬೇಕಾಗಿಲ್ಲ, ಈಸ್ ಎ ಕಿಲ್ಲರ್. ಅವ್ರು ನೋಡಿದ್ರೆ ನನಗೆ ಬರುತ್ತೆ ಅವ್ರು ಸೀನ್ಸ್ ಮಾಡಿದ್ರೆ. ನಾನು ನನ್ನ ಬಗ್ಗೆ, ರಾಮು ಅವ್ರ ಬಗ್ಗೆ ಹೇಳಬೇಕು ಅಂದರೆ ಅದು ವರ್ಷಗಟ್ಟಲೆ ಹೇಳ್ಕೊಂಡು ಹೋಗಬೇಕು. ನಾವು ಐ ಜಸ್ಟ್ ವಾಂಟ್ ಟು ಟಾಕ್ ಅಬೌಟ್ ಅರ್ಜುನ್ ಗೌಡ ಫಿಲ್ಮ್. ಅರ್ಜುನ್ ಗೌಡ ಬಗ್ಗೆ ನಾನು ಎಲ್ಲ ಹೇಳಿದ್ದೀನಿ. ಈಗ ಎಂಟೈರ್ ಕರ್ನಾಟಕಕ್ಕೆ, ಎಂಟೈರ್ ಕಲಾಭಿಮಾನಿಗಳು, ದೇವರಿಗೆ ಒಂದೇ ಒಂದು ಕೇಳ್ಕೊತೀನಿ. ಅವ್ರು ತುಂಬ 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 ಇಂಟ್ರೆಸ್ಟ್ ಇಟ್ಕೊಂಡು ಪಿಕ್ಚರ್ ಮಾಡಿದ್ದಾರೆ. ಬಟ್ ಅವ್ರಿಗೆ ಈಗ ಆಗುತ್ತೆ ಅಂತ ಅವರು ಅನ್ಕೊಂಡ್ಮೇಲೆ ನಾನು ಒಂದೇ ಒಂದು ರಿಕ್ವೆಸ್ಟ್, ಎವ್ರಿ ಎಂಟೈರ್ ಕರ್ನಾಟಕ ಈ ಪಿಕ್ಚರ್ ನೋಡಿ ನೀವು ಮೆಚ್ಚುಗೆ ಮಾಡಿಕೊಂಡು ನಿಮ್ಮ ಸಂತೋಷ ನೋಡಿ ಅವ್ರಿಗೆ ಖುಷಿ ಆಗುತ್ತೆ, ಅವ್ರನ್ನ ಖುಷಿ ಪಡಿಸಿ. ದಟ್ಸ್ ವಾಟ್ ಐ ವಾಂಟ್ ಟು ಆಸ್ಕ್. ಇನ್ನು ಇದೇ ಅವರು ಇದ್ದು ಕೊನೆ ಪಿಕ್ಚರ್ ಅಂತ ಮಾತ್ರ ನಾನು ಅನ್ಕೊಳ್ತೇನೆ, ತಿಳ್ಕೊತೇನೆ. ಇನ್ನು ಮುಂದೆ ರಾಮು ಫಿಲ್ಮ್ಸಲ್ಲಿ ಏನೇ ಪಿಕ್ಚರ್ ಅವ್ರು ಇದ್ದೇ ಮಾಡಿಸ್ತಾ ಇದ್ದಾರೆ ಅಂತಲೇ ನಾವು ಅನ್ಕೊಳ್ಳೋದು. ಹೀ ಈಸ್ ದೇರ್ ವಿತ್ ಅಸ್, ಹಿ ವೋಂಟ್ ಗೋ, ಹಿ ಈಸ್ ಆಲ್ವೇಸ್ ವಿತ್ ಅಸ್. ಇನ್ನೊಂದ್ಸಲ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ಬೇಕು, ಎಸ್ಪೆಷಲಿ ಫುಲ್ ಮೀಡಿಯಾ ಅವ್ರಿಗೆ ಇಂಥ ಒಂದು ಪೊಸಿಷನ್, ನಿಮ್ಮ ಸಪೋರ್ಟು, ಜನರ ಸಪೋರ್ಟ್, ಇವನ್ ಎವ್ರಿಬಡಿ ಸಪೋರ್ಟ್ ಇದ್ದ ಅವರು ಇಂಥ ಒಂದು ಪೊಸಿಷನ್ಗೆ ಬಂದಿದ್ದಾರೆ. ಇದೇ ಥರ ನಿಮ್ಮೆಲ್ಲರ ಸಪೋರ್ಟ್ ಇರಬೇಕು, ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು, ನಿಮ್ಮೆಲ್ಲರ ಪ್ರೀತಿ ಹಿಂಗೆ ಇರಬೇಕು. ಇನ್ನು ಮುಂದೆ ರಾಮ ಫಿಲ್ಮ್ಸ್ನು ಐ ಹ್ಯಾವ್ ಟು ಟೇಕ್ ಅನ್ನೋ ಒಂದು ಸಪೋರ್ಟ್ ನೀವು ನನಗೆಲ್ಲರಿಗೂ ಕೊಡಬೇಕು. ಸ್ಪೆಷಲಿ ಹೂ ಸಿಟಿಂಗ್ ಓವರ್, ಶಿವನ, ಬಿ ದೇವರಾಜ್ ಸರ್, ರಾಕ್ಲಿನ್ ಸರ್, ಗಣೇಶ್, ನೀವೆಲ್ಲರ ಸಪೋರ್ಟ್ ನಮ್ಗೆ ಇರಬೇಕು. We will keep like Ramu Films. Thank you. ನನ್ನ ಕೆಲಸ ಇಷ್ಟು ಕಷ್ಟ ಅಂತ ನನಗೆ ಯಾವತ್ತೂ ಅನಿಸ್ಲೇ ಇಲ್ಲ. ಮಾತಾಡೋದಕ್ಕೆ ಹಿಂಸೆ. ಎಲ್ರಿಗೂ ನಮಸ್ಕಾರ. ನಾನು ರಾಕ್ಲಿನ್ ವೆಂಕಟೇಶ್, ನಾನು ಕಾಮಿಡಿಯನ್ ಮಾಡಿಬಿಟ್ಟು ಸಾಧು. ಖಂಡಿತ ಎಲ್ಲರಿಗೂ ತುಂಬ ಮನಸ್ಸಲ್ಲಿ ನೋವಿದೆ ಗೊತ್ತು. ಬಟ್ ಅದು ಯಾರಾದರೂ ನಮ್ಮನ್ನು ಬಿಟ್ಟು ಹೋಗ್ತಾರೆ ಅಂದರೆ ಅದಕ್ಕೊಂದು ಕಾರಣ ಇರುತ್ತೆ. ಅದ್ರ ಬೆಲೆ ಗೊತ್ತಾಗದೆ ಆಮೇಲೆ. ಅದ್ರ ಬೆಲೆ ಇವತ್ತು ಗೊತ್ತಾಗ್ತಾ ಇದೆ. ಎಲ್ಲರೂ ಸೇರಿದ್ವಿ ಇವತ್ತು ಅಂದರೆ ಅದನ್ನು ನಿಮ್ಮ ಜೊತೆ ನಾವೆಲ್ಲ ಯಾವಾಗಲೂ ಇರ್ತೀವಿ ಅಂತ ಹೇಳೋದಕ್ಕೆ ಇವತ್ತು ಅಷ್ಟು ಜನ ಇಲ್ಲಿ ಸೇರಿದ್ವಿ. ಇದು ಕನ್ನಡ ಇಂಡಸ್ಟ್ರಿಯಲ್ಲಿ ಮಾತ್ರ ಸಾಧ್ಯ. ಯಾವುದೇ ವಿಷಯಕ್ಕೆ ಸಿನಿಮಾ ಅಂದಾಗ ನಾನು ಎಲ್ಲ ಕಡೆ ನೋಡ್ತಾ ಇದ್ದೀನಿ. ಈಗ ಎಲ್ಲರೂ ಸೇರ್ತಾ ಇದ್ದೀನಿ. ಅದು ಒಳ್ಳೇದಿರ್ಬೋದು, ಏನೇ ವಿಷಯ ಆದರೂ ಕೂಡ ಎಲ್ಲರ ಜೊತೆಲಿದ್ದೀವಿ ಅನ್ನೋದು ಇಲ್ಲಿ ಇದು ನೋಡಿದಾಗ ಮಾತ್ರ ತುಂಬ ಸಂತೋಷ ಆಗುತ್ತೆ. ವಿ ಆರ್ ದೇರ್ ವಿತ್ ಯು ಆಲ್ವೇಸ್. ಇನ್ನು ರಾಮ ಬಗ್ಗೆ ಹೇಳಬೇಕು ಅಂದರೆ, ರಾಮು ಹೆಚ್ಚಿಗೆ ಮಾತಾಡ್ತಿರ್ಲಿಲ್ಲ. ಮಾತು ಕಡಿಮೆ, ಕೆಲಸ ಮಾತಾಡೋದು. ಇದು ರಾಮು ಅಲ್ಲಿ ಗೊತ್ತಾಗುವಂಥ ಒಂದು ವಿಷಯ. ಇನ್ನು ನೀವು
ನೀವು ಎಷ್ಟು ಜನಕ್ಕೆ ಉಳಿಸ್ಬಿಟ್ರೆ ಗೊತ್ತಿಲ್ಲ ಈ ಕನ್ನಡ ಇಂಡಸ್ಟ್ರಿ. ನಿಮ್ಮಿಂದ ತುಂಬ ಜನ ಬದುಕ್ಬಿಟ್ರು ಕನ್ನಡ ಇಂಡಸ್ಟ್ರಿ. ಒಂದು ಕಾಲದಲ್ಲಿ ಇವರು ಶೂಟಿಂಗ್ ಮಾಡಿದ್ದೆ ಅಂತ ಒಂದು ಸಮಯದಲ್ಲೂ ಕೂಡ ನಾನು ರಾಮಾಚಾರಿ ಕಾಲ್ಶೀಟ್ ಕೇಳಿದಾಗ ಬಂದು ಮಾಡ್ಬಿಟ್ಟೋದ್ರು. 18 ದಿವಸ ಆ್ಯಕ್ಟ್ ಮಾಡಿದ್ದೆವು, ಡೇ ನೈಟ್ ಮಾಡ್ಬಿಟ್ಟೋದ್ರು. ಸೊ ಆ ಥರ ಇವರು ಒಳ್ಳೆ ಗುಣ ಇರುವಂಥ ಒಂದು ಸೂಪರ್ ಸ್ಟಾರ್. ಇವರು ಹೀರೋಯಿನ್ ಅಲ್ಲ, ಇವರು ಹೀರೋನೇ. ಸೊ ಆ ಥರ ಇವರು. ಆಮೇಲೆ ಇವಳ ಮಗಳಿಗೆ ಫಸ್ಟ್ ಮೇಕಪ್ ಹಾಕಿದ್ದು ನಾನೇ ಮಲ್ಲಾರದಲ್ಲಿ. ಇವ್ರಿಗೆ ಫಸ್ಟ್ ಸಿನಿಮಾ ಸೈನ್ ಮಾಡಿದ್ದು ನಾನು ಶಕುನಿ ಸಿನಿಮಾ. ಹತ್ತತ್ರ ಒಂದು 40% ಸಿನಿಮಾ ಆಗೋಯ್ತು. ರಾಮು ಅದೇನಾಯ್ತು ಗೊತ್ತಿಲ್ಲ, ಸಡನ್ನಾಗಿ ಒಂದು ದಿವಸ ಮನೆಗೆ ಬಂದ್ಬಿಟ್ಟು, ಸರ್ ನನಗೆ ಯಾಕೆ ನಿಮ್ಮ ಗೆಟಪೇ ಇಷ್ಟ ಆಗ್ತಿಲ್ಲ ಅಂತ. 40 ಪಿಕ್ಚರ್ ಮುಖ್ಯವಾಗಿ 40% ಸಿನಿಮಾ ಆಗಿದೆ, ಈ ಗೆಟಪ್ ಚೆನ್ನಾಗಿಲ್ಲ ಅಂದರೆ ಏನು ಮಾಡಿ? ಏನೋ ಗೊತ್ತಿಲ್ಲ ಸರ್, ನನಗೆ ನಿಮ್ಮ ಗೆಟಪೇ ಇಷ್ಟ ಆಗ್ತಿಲ್ಲ. ಏನಾಯ್ತಮ್ಮ ಗೆಟಪ್? ನೀವೇನು ಕೂದಲೆಲ್ಲ ಬಿಟ್ಕೊಂಡ್ಬಿಟ್ಟು ಇಷ್ಟ ಇಲ್ಲ. ಸರಿ ಓಕೆ, ಶಕುನಿ ಅಲ್ಲಿಗೆ ಟೇಬಲ್ ಒಳಗಾಗ್ದೆ. ಸರಿ ನಾನೊಂದು ಸಿನಿಮಾ ಮಾಡ್ಕೊಡ್ತೀನಿ, ಅದು ನನ್ನ ಇಷ್ಟಕ್ಕೆ ಬಿಟ್ಟು ನಾನೇ ಮಾಡ್ಕೊಡ್ತೀನಿ ಈಗ ಅಂತೇಳಿ ಮಲ್ಲ ಶುರು ಮಾಡಿದೆ. ಫಸ್ಟ್ ಮಲ್ಲ ಬರೀಬೇಕಾದ್ರೆ ಶುರು ಮಾಡಿದ್ದೇನು ಅಂದರೆ, ನಾನು ಬರ್ದಿದ್ದು ಒಂದು ಗೆಟಪ್, ಅದಕ್ಕಿಂತ ಇರಬೇಕು ಗೆಟಪ್ ಅಂತ ಮಕ ಮುಚ್ಚಿಬಿಟ್ಟೆ ಫುಲ್. ಆ ಮಕ ಮುಚ್ಚಿಬಿಟ್ಟು ಗೆಟಪ್ ಮಾಡಿ ಆಮೇಲೆ ಬರ್ತೀನಿ ನಾನು ಗೆಟಪ್ಪಲ್ಲಿ ಅಂತ ರಾಮುಗೆ ಹೇಳಿ ಆ ಸಿನಿಮಾ ಮಾಡಿಕೊಟ್ಟಿದ್ದು ನಾನು. ಇವರು ರಾಮಾಚಾರ್ಯಲ್ಲಿ ಹೇಗೆ ನನಗೆ ಒಂದು ಸಹಾಯ ಮಾಡಿ ಒಂದು ಸಿನಿಮಾ ಮಾಡಿಕೊಟ್ಟು ಒಂದು ಒಳ್ಳೇದಾಯಿತು, ನಾನು ಋಣ ತೀರಿಸೋದಕ್ಕೆ ಮಲ್ಲ ಒಂದು ಸಿನಿಮಾ ಕಾರಣ ಆಯಿತು ಅವರಿಗೆ. ಮತ್ತೆ ಎಲ್ಲ ಒಟ್ಟಿಗೆ ಒಬ್ರಿಗೊಬ್ರು ಬೇಕು. ಒಂದ್ಸರಿ ನಾವು ಕೆಳಗೆ ಬೀಳ್ತೀವಿ, ಯಾರು ಎತ್ಕೊಡ್ಬೇಕು, ಇನ್ನೊಬ್ರು ಕೆಳಗೆ ಎತ್ಕೊಡ್ಬೇಕು. ಅದು ಜೀವನ ತೋರಿಸ್ಕೊಡ್ತಾನೆ ಇದೆ, ಪ್ರತಿ ದಿವಸ ನೋಡ್ತಾನೆ ಇದ್ದೀವಿ ನಾವು. ರಾಮು ಫಿಲಿಮ್ಸ್ ಅಂದ ತಕ್ಷಣ ಫಸ್ಟ್ ಸಿನಿಮಾ ಒಂದು ಬ್ಯಾನರ್ಗೆ ಹೆಸರು ಕ್ಲಾಪ್ಸ್ ಬಿಡಬೇಕು. ಅಂಥದ್ರಲ್ಲಿ ರಾಮು ಫಿಲಿಮ್ಸ್ಗೆ ಅದಕ್ಕೆ ಆದ ಒಂದು ಸ್ಥಾನ. ಕನ್ನಡ ಇಂಡಸ್ಟ್ರಿಯಲ್ಲಿ ಜನಕ್ಕೆ ಗೊತ್ತು ಆ ಸಿನಿಮಾ ಹೇಗಿರುತ್ತೆ ಅಂತ. ರಾಮು ಫಿಲಿಮ್ಸ್ ಆದಮೇಲೆ ಅರ್ಜುನ್ ಗೌಡ ಸೆಕೆಂಡ್. ಸೊ ಇವೆರಡು ಕಾಂಬಿನೇಷನ್ ಬಂದಾಗ ಡೆಫಿನೆಟ್ ಆಗಿ ಪಿಕ್ಚರ್ಗೆ ಜನ ಕೊಡಬೇಕಾಗಿರೋ ಬೆಲೆ ಕೊಟ್ಟೇ ಕೊಡ್ತಾರೆ. ದೇವರಾಜ್ ಅವ್ರ ಮಗ ಎಲ್ಲರೂ ಈ ರಾಮು ಫಿಲಿಮ್ಸಲ್ಲಿ ಯಾರು ಆ್ಯಕ್ಟ್ ಮಾಡಿಲ್ಲ? ದೇವರಾಜ್ ಮಾಡಾಯ್ತು, ದೇವರಾಜ್ ಮಗ ಮಾಡಾಯ್ತು, ನಾವೆಲ್ಲ ಮಾಡಾಯ್ತೀವಿ. ನೀನು ಮಾಡಾಯ್ತಲ್ವಾ? ನೀನು ಮಾಡಿಲ್ಲ. ಏನ್ ಮಾಡಿದೆ, ಇವನೇನ್ ಮಾಡ್ದ ಅಂತ ನೋಡಿದೆ ನಾನು. ಏನ್ ಮಾಡ್ದ ಅಂದ್ರೆ ಆಗಲಿಲ್ಲ. ಆಯ್ತು, ನಗ್ಸಿದ್ದಾಯ್ತು ಮೇಡಮ್ ನಗ್ತಾರಿ ನೀವು. ನಾವೆಲ್ಲ ಜೊತೆಲಿದ್ದೀವಿ, ಸಿನಿಮಾಗಳು ಮಾಡಿ ಮಲ್ಲಕ್ಕೂ ಮಾಡಲ್ವಾ? ನಿಮ್ಮ ಮಗಳ ಜೊತೆ ಮಾಡಲ್ಲ? ಓಕೆ, ನನ್ನ ಮಗನ ಜೊತೆ ಮಾಡಿಸಿ, ಹೋಗಿ ನನ್ನ ಜೊತೆ ಮಾಡಿ. ಓಕೆ, ರವಿ ಸರ್ ಹೇಳ್ದಂಗೆ ನಗಿಸ್ಬಿಟ್ರಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಮೇಡಮ್ ನಕ್ಕೋದ್ರಲ್ಲ, ಅದು ನನಗೆ ಬಹಳ ಖುಷಿ ಆಯ್ತು. ಸೊ ಥ್ಯಾಂಕ್ ಯು ಮತ್ತೊಮ್ಮೆ. ಎಷ್ಟು ಚೆನ್ನಾಗಿ ನಗ್ಸಿದ್ದಾರೆ ಖಂಡಿತ. ಇನ್ನೂ ನಗ್ತಾ ಇದ್ದಾರೆ ತುಂಬಾ ಜನ. ನನಗೆ ಹೇಗೆ ನಗು ಬಂತಂದ್ರೆ, ಇವ್ರು ಸೀರಿಯಸ್ ಆಗಿ ಕೇಳೋದು, ಅವ್ರು ಸೀರಿಯಸ್ ಆಗಿ ಒಂದು ಸ್ಟೂಡೆಂಟ್ ಎಷ್ಟು ಪ್ರೆಸೆನ್ಸ್ ಅಂತಾರೆ ಅಂತ. ಆ್ಯಂಡ್ ಶಿವಣ್ಣ, ನಿಮ್ಮ ಮಾತುಗಳು ಪ್ಲೀಸ್. ಏನಂದ್ರೆ ನಮ್ಗೆ ಇಲ್ಲಿ ಮಾತಾಡೋದು ನಮಗೂ ಕಷ್ಟ ಆಗುತ್ತೆ, ಯಾಕಂದ್ರೆ ಆಲ್ಮೋಸ್ಟ್ ನಾವೆಲ್ಲರೂ ಸೇಲಿಂಗ್ ದ ಸೇಮ್ ಬೋಟ್. ರಾಮು ಅವ್ರ ಬಗ್ಗೆ ಏನು ಮಾತಾಡಿದೆ ಹೇಳಿ ನಿಜವಾಗ್ಲೂ. ಐ ಥಿಂಕ್ ಅವ್ರನ್ನ ರಾಮು ಫಿಲ್ಮ್ಸ್ ಅಂದರೆ ನನಗೊಂಥರ ಹೋಮ್ ಪ್ರೊಡಕ್ಷನ್ ಥರ. ಯಾಕಂದ್ರೆ ನಾನು ಯಾವತ್ತೂ ರಾಮು ಸೆಪ್ರೇಟ್ ಮಾಡ್ಕೊಂಡು ನಾವು ವಜ್ರೇಶ್ವರಿ ಕಂಪನೀಸ್ ಇಲ್ಲ ರಾಮು ಅಂತಾರೆಲ್ಲ ನಾವು ಭೇದ ಭಾವ ಮಾಡಿದ್ದೆ ಇಲ್ಲ. ಅಂತ ಒಂದು ಇಂಟ್ರೆಸ್ಟಿಂಗ್ ಪ್ರೊಡ್ಯೂಸರು, ಯಾವುದಕ್ಕೂ ಕೇರ್ ಮಾಡಲ್ಲ. ಏನು ಪಿಕ್ಚರ್ಗೆ ಏನು ಬೇಕೋ ಅದು ಖಂಡಿತ ಮಾಡಿದ್ರು. ನಮ್ಮಿದ್ರಲ್ಲಿ ಯಾವತ್ತೂ ರೆಮ್ಯುನರೇಷನ್ ಇಷ್ಟು ತಗೋಬೇಕು ಅವ್ರ ಹತ್ರ ಅಂತ ನಾವು ಮಾತಾಡಿದ್ದೇ ಇಲ್ಲ. ರಾಮು ಅವ್ರು ಮಾತಾಡೋದು ಅವ್ರು ಯಾವ ತಲೆ ಎತ್ತೇ ಮಾತಾಡೋಲ್ಲ, ಅವರು ಯಾವತ್ತೂ ತಲೆ ಮುಗಿಸ್ಕೊಂಡೇ ಮಾತಾಡ್ತಿದ್ದಾರೆ. ಸೊ ಅದರಿಂದ ರಾಮು ಅವರು ನನಗೆ ಇನ್ನೊಂದು ಬ್ರದರ್ ಅಂದ್ರೂ ತಪ್ಪಾಗಲ್ಲ. ಬಟ್ ಏನಂದ್ರೆ ನಾನು ಅವ್ರು ಹೋದಾಗ ನಿಜವಾಗ್ಲೂ ನನಗೆ ತುಂಬಾ ದುಃಖ ಆಯಿತು. ನಾವು ಮಹಾರಾಷ್ಟ್ರ ಹತ್ರ ಮೊನ್ನೆನೇ ಮಾತಾಡಿದ್ದೆ, ಅದ್ರಿಗೂ ನಾನು ಮಾತಾಡಿರಲಿಲ್ಲ ಅವ್ರ ಹತ್ರ. ಏನು ಮಾತಾಡ್ಬೇಕಂತ ಗೊತ್ತು, ಯಾಕಂದ್ರೆ ಮಾತಾಡ್ಬಿಟ್ಟು ಎಲ್ಲಿ ನಾನು ಹಚ್ಕೊಡ್ತೀನಿ ಅಂತ ಭಯ ಆಯಿತು ನನಗೆ. ಅದಾದ್ಮೇಲೆ ನೋಡಿದ್ದು ಅಪ್ಪು, ಇದಾದ್ಮೇಲೆ ಅವರು ಮನೆಗೆ ಬಂದಾಗ ನೋಡಿದ್ದು ಅಷ್ಟೇ. ರಾಮು ಬಗ್ಗೆ ಹೇಳ್ಬೇಕಂದ್ರೆ ಒಂದೆರಡು ಇನ್ಸಿಡೆಂಟ್ ನನಗೆ ಜ್ಞಾಪಕ ಇದೆ. ಸಿಂಹದ ಮರಿ ಶೂಟಿಂಗ್ ಟೈಮ್ನಲ್ಲಿ ಜೈಪುರ್ನಲ್ಲಿ ಒಂದು 700 ಹಾರ್ಸ್ ಜೊತೆಲಿ ಚೇಸ್ ಇತ್ತು. ಅವಾಗ
ನಮ್ಮ ಕ್ಯಾಮ್ರಾಮನ್ ಹೋಗ್ಬಿಟ್ಟು ನಾವು ಅವತ್ತೇ ಎಂಟ್ರಿ, ನಾನು ಅವತ್ತು ಶೂಟಿಂಗ್ಗೆ ಹೋದ ತಕ್ಷಣ ಇಲ್ಲಿ ಕ್ಯಾಮ್ರಾಮನ್ ಎಲ್ಲರೂ ಎದುರ್ಕೊಂಡು ಈ ಥರ ಮಾಡಬೇಕಾ ಬೇಡ ಅಂತ ರಾಮು ಅವ್ರು ಅಲ್ಲಿಂದನೇ ಫೋನ್ಲಿ ಹೇಳಿದ್ರು, ಶಿವಣ್ಣ ನೀವು ಹೇಳಿ ಬೇಡ ಅಂದರೆ ಕ್ಯಾನ್ಸಲ್ ಮಾಡೋಣ, ಇನ್ನೊಂದ್ಸಲ ಮಾಡೋಣ. ಇಲ್ಲ ನಮ್ಮ ಬೇಡ, ಆಗಿದ್ದಾಗೋಯ್ತು, ಇವಾಗ ಅದನ್ನ ಕ್ಯಾನ್ಸಲ್ ಮಾಡಿ ತಿರ್ಗಾ ಕಳಿಸಿ ತಿರ್ಗಾ ಖರ್ಚು ಯಾಕೆ, ಬೇಡ ಮಾಡೋಣ. ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ದು 6 ಗಂಟೆ ರೆಡಿ ಆದೆ, ಸ್ಟ್ರೈಟಾಗಿ ಹೋದೆ. ಓಕೆ, ರಾಮು ಅವ್ರು ಬಂದ್ಬಿಟ್ಟು ನೆಕ್ಸ್ಟ್ ಡೇ ಹೆಲಿಕಾಪ್ಟರ್ ಬರಬೇಕಾಯ್ತು, ಅದನ್ನು ಬರ್ತೀನಿ ಅಂದ್ಬಿಟ್ಟು ಬರ್ತಿಲ್ಲ. ಅದಾದಮೇಲೆ ಬಂದು ಶೂಟಿಂಗ್ ಮಾಡೋದು. ಆಮೇಲೆ ಅದ್ದೂರಿಯಾಗಿತ್ತು ಆ ಸಿನಿಮಾದ ಮರಿ. ಆ್ಯಂಡ್ AK-47 ಅಂತೂ ನಾನು 50th ಫಿಲಮ್. ಅದು ತುಂಬಾ ಆ ಒಂದು ಪ್ರಿವ್ಯೂ ಇರ್ಬೇಕಾದ್ರೆ ಎಲ್ಲರೂ ಉರ್ವಶಿ ಥಿಯೇಟರ್ ನೋಡಿದ್ದು. ಅಪ್ಪಾಜಿ ಬಂದಿದ್ದು, ಅಪ್ಪಾಜಿ ಅವರೆಲ್ಲರೂ ಊಟಕ್ಕೆ ಅಲ್ಲಿ ಹೋಗಿದ್ರು, MTR ಕೂಡ ಹೋಗಿದ್ದು ಊಟಕ್ಕೆ. ಅವನ ಶೋನ ಮರೆಯೋಕ್ಕೆ ಆಗಲ್ಲ. ಫಸ್ಟ್ DTS ಫಿಲಮ್ ಕನ್ನಡದಲ್ಲಿ, ಅದೊಂದು ಹೆಮ್ಮೆ ಆಗುತ್ತೆ ಅದ್ರ ಜೊತೆಲಿ. ಆಮೇಲೆ ಬಾಂಬೆಲ್ಲಿ ಬರ್ತಾ ಶೂಟಿಂಗ್ ಬರ್ಬೇಕಾದ್ರೆ ಡೈಲಿ ನಾವೊಂದು ಬೆಂಗಳೂರು ವಾರಕ್ಕೊಂದ್ಸಲ ಬರ್ತಾ ಇದ್ದೆ. ಅವಾಗ ನಾನು ಅವರೇ ಡ್ರಾಪ್ ಮಾಡ್ತಾ ಇದ್ರು ಏರ್ಪೋರ್ಟ್ಗೆ. ಬರ್ಬೇಕಾದ್ರೆ ನನಗೊಂದು ಜವಾಬ್ದಾರಿ ಕೊಡ್ತೀವಿ, ಬರ್ಬೇಕಾದ್ರೆ ದುಡ್ಡು ಕೊಡ್ತಾರೆ ತಗೊಂಬನ್ನಿ. ಅವತ್ತೇ ಗೊತ್ತಾಗಿದ್ದು ಅಣ್ಣದ ಭಾರ ಎಷ್ಟು ಅಂತ. ಆವಾಗ ಅಣ್ಣ ನಾವೆಲ್ಲ ಓದ್ಕೊಂಬರ್ಬೇಕು, ಸೇಫಾಗಿ ಎತ್ಕೊಂಬರ್ಬೇಕು. ಅಷ್ಟು ದುಡ್ಡನ್ನ ಓದ್ಕೊಂಡು ಹೋಗೋದಿದೆಯಲ್ಲ, ಅದು ಭಾಳ ಕಷ್ಟವಾದ ವಿಷಯ. ಅವಾಗ ಅಂತ ಹೆಂಗ್ರಾಮೂರು ಇದೆಲ್ಲ ನಾವು ನಿರ್ವಹಿಸ್ತಿಲ್ಲ. ನಾನು ಆ್ಯಕ್ಟ್ ಮಾಡ್ಬಿಟ್ಟು ಹೋಗ್ತೀನಿ ಅಷ್ಟೇ. ಬಿಸ್ನೆಸ್ಸಲ್ಲೇ ಎಲ್ಲ ಬರೀ ಗೀತನೇ ನೋಡ್ಕೊಳ್ಳೋದು, ಅದರಿಂದ ನಮ್ಗೆ ಗೊತ್ತಿರಲಿಲ್ಲ, ಆ ಭಾರ ನಮ್ಗೆ ಗೊತ್ತಿರಲಿಲ್ಲ. ಬಟ್ ನಿಜವಾಗ್ಲೂ ಒಂದಿನ ಹೋಗ್ತಿರ್ಬೇಕಾದ್ರೆ ಒಂದು ವಿನಾಯಕ್ ಪೋಸ್ಟರ್ ನೋಡಿ, ಈ ಥರ ಮಾಡ್ಸೋಣ ನಮ್ಮವ್ರೆ ಚೆನ್ನಾಗಿರ್ತೀನಿ. ಇಮಿಡಿಯೇಟ್ ಫಸ್ಟ್ ವಿನಾಯಲ್ ಅಂತ ಬಂದಿದ್ದೇನೆ AK-47. ಅದು ಕಾವೇರಿ ಥಿಯೇಟರ್ ಹತ್ರ ಒಂದು ಪೋಸ್ಟರ್ ಹಾಕಿದ್ರು. ನಮ್ಮ ತಂದೆಯವ್ರು ನಂಬಲ್ಲ, ಅಪ್ಪಾಜಿ ಡೈಲಿ ಅದನ್ನ ಒಂದು 10 ಸತಿ ನೋಡಿರ್ತೀವಿ. ಇನ್ನೊಂದ್ಸತಿ ಹೋಗ್ಯ 10 ಸತಿ ನೋಡೋರು ಆ ಪೋಸ್ಟರ್. ಏನ್ ಮಾಡಿದ್ದಾರೆ ಅದು? ನಾನು ಇವತ್ತು ಅಪ್ಪಾಜಿ ಹೇಳ್ತಾ ಇದ್ರು, ನಿಮ್ಮಂತ ಪ್ರೊಡ್ಯೂಸರ್ ಇನ್ನೂ 100 ವರ್ಷ ಇನ್ನೂ ಜಾಸ್ತಿ ವರ್ಷ ಬದುಕಲಿಕ್ಕಿದ್ದು ಕನ್ನಡ ಇಂಡಸ್ಟ್ರಿ ಉದ್ಧಾರ ಆಗಬೇಕು ಅಂತ. ನಿಜವಾಗ್ಲೂ ಅಂತ ಒಂದು ಪ್ರೊಡ್ಯೂಸರು ಅವ್ರ ಪ್ರೊಡಕ್ಷನಲ್ಲಿ 6 ಸಿನಿಮಾ ಮಾಡಿದ್ರು. ಮಲೇಶ್ವರ ಇನ್ನೊಂದು ಏನಂತ ಹೇಳ್ತೀನಿ, ಡೋಂಟ್ ಸ್ಟಾಪ್ ಯುವರ್ ಪ್ರೊಡಕ್ಷನ್, ಯು ಹ್ಯಾವ್ ಟು ಕಂಟಿನ್ಯೂ. ಡೋಂಟ್ ಸೇ ಇಟ್ ಇಸ್ ದ ಲಾಸ್ಟ್ ಫಿಲಮ್, ಯು ಶುಡ್ ಕಂಟಿನ್ಯೂ. ನಾವೆಲ್ಲ ಇದ್ದೀವಿ ಜೊತೆಲಿ. ಸಿನಿಮಾ ನಿಮ್ಮ ಬ್ಯಾನರ್ಲೇ ಮಾಡೋಣ, ನಾನು ಖಂಡಿತ ಮಾಡ್ತೀನಿ. ಇಟ್ಸ್ ಅ ಪ್ರಾಮಿಸ್. ನಾವೆಲ್ಲರೂ ಯಾವಾಗಲೂ ಜೊತೆಲಿ ಇರ್ತೀವಿ, ಯಾಕಂದ್ರೆ ವಿ ವಾಂಟ್ ಲಿವ್. ಯಾಕಂದ್ರೆ ರವಿ ಹೇಳ್ತಿರಲ್ಲ, ಯಾವತ್ತೂ ಒಬ್ರಿಗೊಬ್ರು ಆಗ್ಬೇಕು ಅಂತಂದ್ರೆ. ಯಾಕಂದ್ರೆ ನಾವು ರವಿ ಇವಾಗ ಸ್ವಲ್ಪ ಸೀನಿಯರ್ ಸ್ಥಾನದಲ್ಲಿ ನಾವಿಬ್ರೇನೆ. ಅಂಡ್ ಉಪೇಂದ್ರನು ಬರ್ತಾನೆ ಸ್ವಲ್ಪ ವರ್ಷ. ಸೊ ಗಣೇಶ್ ಇನ್ನು ಯಂಗ್ಸ್ಟರ್, ಪ್ರಜ್ವಲ್, ಆಮೇಲೆ ಸಾಧು ಕೋಕಿಲ, ರಾಕ್ಷಸ ಇನ್ನೂ ಮರೆಯೋಕ್ಕಾಗಲ್ಲ. ಆ ಸಿನಿಮಾದಲ್ಲಿ ಡೈರೆಕ್ಟ್ ಮಾಡಿದ್ದಾರೆ ರಾಕ್ಷಸ. ಆ್ಯಂಡ್ ರಾಕ್ ಲೈನ್ ದೇವರಾಜ್ ಅವರು, ಕೃಷ್ಣ. ಆ್ಯಂಡ್ ತುಂಬ ಖುಷಿ ಆಯಿತು ನೋಡಿ ಅರ್ಜುನ್ ಗೌಡ ಇದು ನೋಡಿ, ಟ್ರೈಲರ್ ನೋಡಿ ತುಂಬ ಚೆನ್ನಾಗಿ ಮಾಡಿದೆ. ಮ್ಯೂಸಿಕ್ ಡೈರೆಕ್ಟರ್ ಅಷ್ಟೇ ವಂಡರ್ಫುಲ್. ಆ್ಯಂಡ್ ಆನಂದ್ ಅಫ್ಕೋರ್ಸ್ ಇದು ನಮ್ದು ಒಂದು ಸಿನಿಮಾ ಮಾಡಿದ್ದಾರೆ. ಐ ಥಿಂಕ್ ಎಲ್ಲರೂ ತುಂಬ ಇಲ್ಲಿ ಎಲ್ಲ ಏನೊಂದು ಸಂತೋಷ ಅಂದರೆ ಎಲ್ಲರೂ ಆ್ಯಕ್ಟ್ ಮಾಡಿದ್ದೀವಿ ರಾಮೋಲ್ ಬೆಂಗಳೂರಲ್ಲಿ. ಅದೊಂದು ಪ್ರೈಡ್. ಅದು ನಿಜವಾಗಿ ಈ ಸಿನಿಮಾ ಚೆನ್ನಾಗಿ ಹೋಗ್ಬೇಕು. ಎಲ್ಲ ಕನ್ನಡಿಗರು ನಾನು ಕೇಳ್ಕೊಳ್ಳೋದು ಇಷ್ಟನೇ, ದಯವಿಟ್ಟು ಬಂದು ಅರ್ಜುನ್ ಗೌಡ ನೋಡಿ ರಾಮು ಆತ್ಮಕ್ಕೆ ಶಾಂತಿ ತರಬೇಕು. ರಾಮು ಬ್ಯಾನರ್ ಯಾವತ್ತು ಇನ್ನೂ ಎತ್ತರವಾಗಿ ಬೆಳಿಬೇಕು ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ಅರ್ಜುನ್ ಗೌಡನ 31st ಶೂಟಿಂಗ್ ಇದೆ. ಸಂಡೇ ನಾನು ನೋಡ್ತೀನಿ ಆ ಸಿನಿಮಾನ, 100% ನೋಡ್ತೀನಿ. ಪ್ರಜ್ವಲ್ ತುಂಬ ಹ್ಯಾಂಡ್ಸಮ್ ಆಗಿ ಕಾಣ್ತಾರೆ. ಪ್ರಿಯಾಂಕ ಅವ್ರಿಗೂ ಆಲ್ ದ ಬೆಸ್ಟ್, ಗುಡ್ ಲಕ್. ತುಂಬ ಚೆನ್ನಾಗಿ ಕಾಣ್ತಿದ್ದೀರ. ಬನ್ನಿ ಥ್ಯಾಂಕ್ ಯು. ಶಿವಣ್ಣ, ಮನಸ್ಸಿಂದ ಒಂದು ಸ್ಮೈಲ್ ತರಿಸಿದ್ರೆ ನಿಮ್ಮ ಮಾತಿನ ಮೂಲಕ ಇವತ್ತು ಖಂಡಿತವಾಗ್ಲೂ ಸಿಂಹ ಅನ್ನೋದು ರಾಮು ಸರ್ ಅವ್ರ ಕನಸು, ನಿಮ್ಮ ಜೊತೆಗೆ ಸಿನಿಮಾ ಮಾಡ್ಬೇಕಿತ್ತ ಅದು ಅಂತ, ಅದನ್ನ ಮಾಡ್ಕೊಡ್ತೀನಿ ಅಂತ ಹೇಳಿದೀರಾ. ಸೊ ಥ್ಯಾಂಕ್ ಯು. ಫಸ್ಟ್ ಅವ್ರು ಮಾಡಿದ್ದೆ ಸಿಂಹದ ಮರಿ ಮಾಡಿದ್ರು. ಸೊ ಸಿಂಹ ಮಾಡಕ್ ಹೊರಟಿದ್ದಾರೆ, ಆ ಸಿಂಹ ಮಾಡೋಣ ಖಂಡಿತ ಸರ್. ವಾವ್. ಅಂಡ್ ಶಿವಣ್ಣ ಅವರೇ, ರಾಮು ಸರ್ ಅಣ್ಣ ಅವರ ದೊಡ್ಡ ಅಭಿಮಾನಿ ಆಗಿದ್ರು. ನೀವಂದ್ರೆ ತುಂಬಾ ಇಷ್ಟ ಆಯ್ತು. ಆ ಪ್ರೀತಿಗೆ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ತುಂಬಾ ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಉಪಿ ಸರ್, ಹಾಲಿವುಡ್ ನ ನಮ್ಮ ಚಂದನವನದಲ್ಲಿ ತೋರಿಸಿದವರು ನೀವು. ಸೊ ಮಾತಾಡಿ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಎಷ್ಟು ಮಾತಾಡಿದ್ರು ಕೂಡ ಮಾಲಾಶ್ರೀ ಅವ್ರ ಬಗ್ಗೆ, ರಾಮು ಅವ್ರ ಬಗ್ಗೆ ಮುಗಿಯಲ್ಲ.
ಯಾಕಂದರೆ ನೋಡಿ, ಏನೋ ರವಿ ಅವ್ರು ಹೇಳಿದ್ರು ಅವ್ರ ಜೊತೆ ಸಿನಿಮಾ ಮಾಡಿದ್ದು, ನಾವೆಲ್ಲ ಅವ್ರನ್ನ ಸೂಪರ್ ಸ್ಟಾರ್ ಥರನೇ ನೋಡಿರೋದು. ಮಾಲಾಶ್ರೀ ಅವ್ರನ್ನ, ರಾಮು ಅವ್ರನ್ನ ಸೂಪರ್ ಸ್ಟಾರ್ ಪ್ರೊಡ್ಯೂಸರ್ ಥರ ನೋಡಿರೋದು ನಾವು. ನಿಜ ಹೇಳ್ದಂಗೆ, ನೀವು ಹೇಳ್ದಂಗೆ ಅವ್ರ ಬ್ಯಾನರ್ ಅಂದ್ರೇ ಒಂದು ಅಟ್ರಾಕ್ಷನ್ ಇತ್ತು. ಅಂಥ ಅದ್ಭುತವಾದ ಸಿನಿಮಾಗಳು ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆ ಮಾಡಿದ್ದೀರ. ನಾನಿವಾಗ ಜಾಸ್ತಿ ಅರ್ಜುನ್ ಗೌಡ ಸಿನಿಮಾ ಬಗ್ಗೆ ಮಾತಾಡ್ತೀನಿ, ಯಾಕಂದರೆ ಅವ್ರ ಬಗ್ಗೆ ಮಾತಾಡೋದೆಲ್ಲ ಮಾತಾಡ್ಬಿಟ್ಟಿದ್ದಾರೆ. ಈಗ ಮತ್ತೆ ಅರ್ಜುನ್ ಗೌಡ ಇಂದ ಇನ್ನೊಂದು ರಾಮು ಪ್ರೊಡಕ್ಷನ್, ರಾಮು ಬ್ಯಾನರ್ ಆ ಲೆವೆಲ್ಗೆ ಹೋಗಬೇಕು. ಮಾಲಾಶ್ರೀ ಅವರು ಅವರ ಕೋಟಿ ನಿರ್ಮಾಪಕ ಆಗಿದ್ರು, ನೀವು ಶತಕೋಟಿ ನಿರ್ಮಾಪಕ ಆಗಬೇಕು. 100 crores ಆ ಬಜೆಟಲ್ಲಿ ಬರ್ತೀರ ನೀವು, ಯಾಕಂದ್ರೆ ನಾವೆಲ್ಲ ನಿಮ್ಮ ಜೊತೆಲಿದ್ದೀವಿ. ತುಂಬ ಒಂದು ಹೇಳ ನಿಮಗೆ, ನಿಮ್ಮ ಡೈರೆಕ್ಟರ್ ತುಂಬ ಕ್ಲೆವರ್. ಇಲ್ಲಿ ಮಾತಾಡ್ತಾನೆ ಶಿವಣ್ಣಗೆ ಒಂದು ಹೋಮ್ ಟು ಅಂತ ಅಪ್ಲಿಕೇಶನ್ ಹಾಕ್ಬಿಟ್ರು, ಅಷ್ಟು ಕ್ಲೆವರ್. ಒಂದು ಚಿಕ್ಕದಾಗಿ ಕಥೆನೂ ಹೇಳ್ಬಿಟ್ರು. ನೋ ಡೌಟ್ ನೀವು ಹೇಳ್ದಂಗೆ ಅದ್ಭುತವಾಗಿ ಸಿನಿಮಾ ಬಂದಿರುತ್ತೆ. ಯಾಕಂದರೆ ಮ್ಯೂಸಿಕ್ಕು ಭಾಳ ಚೆನ್ನಾಗಿ ಮಾಡಿದ್ದಾರೆ ಧರ್ಮ ಅವರೇ, ಎಲ್ಲ ತುಂಬ ಚೆನ್ನಾಗಿದೆ. ಅರ್ಜುನ್ ಅವರಂತೂ ನಿಜವಾಳು, ಪ್ರಜ್ವಲ್ ನಿಜವಾಳು ಅದನ್ನ ಶಿವಣ್ಣ ಹೇಳ್ತಿರಲ್ಲ, ಅಲ್ಲಿ ಫೈರ್ ಏನು ಸಖತ್ತಾಗಿ ಫೈರ್ ಥರನೇ ಕಾಣಿಸ್ತಾ ಇದ್ದೀರಾ. ಏನು ಸರ್, ಏನೋ ನಿಮ್ಮಿಂದ ಅವ್ರ ಬ್ಯಾನರ್ ಅಷ್ಟು ದೊಡ್ಡದಾಗಿ ಸ್ಟಾರ್ಟ್ ಆಗಿದೆ, ಇವಾಗ ಇವರಿಂದ ಇನ್ನೂ ದೊಡ್ಡದಾಗಿ ಬೆಳೀಲಿ ಈ ಸಿನಿಮಾ. ಒಳ್ಳೇದಾಗಲಿ, ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಓ ಅಲ್ಲಿದ್ದೀರಾ, ಓಕೆ, ನಿಮಗೂ ಇಷ್ಟೇ. ಓಕೆ, ಥ್ಯಾಂಕ್ ಯು ಒಳ್ಳೇದಮ್ಮ. ನಾವು ಇರ್ತೀವಮ್ಮ, ನಮ್ಮನ್ನು ಕರೀರಿ ಡೇಟ್ ಗಿಟ್ಬೇಕಂದ್ರೆ. ಶಿವಣ್ಣ ಕೊಡ್ತಿರೋದು ನಮ್ಮನ್ನು ಬರ್ತೀವಿ. ನಾನು ಮಾಡಿದ್ದೀನಿ ಸರ್, ಕೈ ಕೊಟ್ಟಿದ್ದು ತಪ್ಪೇನಿಲ್ಲ, ನಾನು ಮಾಡಿದ್ದೀನಿ. ರಿಯಲ್ ಸ್ಟಾರು ರಿಯಲ್ ಟಾಕ್ನ ಮಾಡ್ತಾರೆ ಅಂತ ಹಾಗೆ ಹೇಳ್ಬಿಟ್ರಿ ಸರ್. ಶತಕೋಟಿ ನಿರ್ಮಾಪಕಿಯಾಗಿ ಅಂತ ನಿಮ್ಮ ಬಾಯಿ ಹೊರ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆಲ್ಲ ಹಿರಿಯರಿದ್ದಾರೆ. ಆ್ಯಂಡ್ ರವಿ ಸರ್, ಶಿವಣ್ಣ, ಉಪ್ಪಿ ಸರ್, ದೇವರಾಜ್ ಸರ್ ಆ್ಯಂಡ್ ರಾಕ್ಲೈನ್ ಸರ್ ಅವರೆಲ್ಲ ಮಾತಾಡಿದ್ದಾರೆ. ನಾನು ಹೆಚ್ಚಿಗೆ ಸಿನಿಮಾ ವರ್ಕ್ ಮಾಡಿರೋದು ಒಂದು ಸಿನಿಮಾ. ಆ ಸಿನಿಮಾ ಮಾಡೋಕ್ಕಿಂತ ಮುಂಚೆ ಸಿನಿಮಾ ನೋಡಿದ್ವಿ 99. ನಾನು ಹೇಳಿದೆ, ಸರ್ ಇದು ಹೇಗೆ ಸರ್ ಮಾಡೋದು, ವರ್ಕೌಟ್ ಆಗುತ್ತಾ ಸರ್ ಅಂತ. ಅವ್ರು ಒಂದೇ ಮಾತು ಹೇಳಿದ್ರು, ದೀಪಾವಳಿ ಹಬ್ಬ ಅವತ್ತು, ಗಣೇಶ್ ಅವರೇ ಇದನ್ನು ಒಂದು 20 ದಿನ ಅಂತ ಕೊಟ್ಬಿಡಿ, ಒಂದು ಎಕ್ಸ್ಪರಿಮೆಂಟ್ ಥರ ಇಬ್ಬರು ಸೇರ್ಕೊಂಡು ಮಾಡೋಣ ಅಂತ ಆ ಸಿನಿಮಾ ಮಾಡಿದ್ವಿ. ಬಟ್ ಶೂಟಿಂಗಲ್ಲಿ ಹೆಚ್ಚಿಗೆ ಬರ್ತಿರಲಿಲ್ಲ ಸರ್, ಬಿಕಾಸ್ ನೈಟ್ ಶೂಟಿಂಗ್ ಇತ್ತು ಹೆಚ್ಚಿಗೆ. ಒಂದೆರಡು ಸಲ ಬಂದರು, ದೆನ್ ರಿಲೀಸ್ ಟೈಮಲ್ಲೇ ಮೀಟ್ ಆಗಿತ್ತು. ಅದು ನನ್ನ ಎಕ್ಸ್ಪೀರಿಯನ್ಸು. ಬಟ್ ಅದಕ್ಕಿಂತ ಮುಂಚೆ ನಾನು ಮಾಲಾಶ್ರೀ ಮೇಡಮ್ ಅವರ ಗ್ರೇಟ್ ಫ್ಯಾನ್. ಅದು ಯಾವಾಗಲೂ ಹೇಳ್ತಾ ಇರ್ತೀನಿ. ಈ ಲಿಥೋಸ್ ಬರೋದು, ನಾನು ನೆಲಮಂಗಲದವನಾಗಿರೋದ್ರಿಂದ ಶಾಂತಲಾ ಥಿಯೇಟ್ರ್ ಮುಂದೆ ಲಿಥೋಸ್ ಹಾಕೋರು, ಲಿಥೋಸ್ ಕೆಳಗಡೆ ಕನಸಿನ ರಾಣಿ ಅಂತ ಹಾಕಿರೋರು. ನಾನು ಅದನ್ನು ನೋಡ್ಬಿಟ್ಟು ಪಿಕ್ಚರ್ಗೆ ಹೋಗ್ತಿದ್ದೆ, ಅಷ್ಟು ದೊಡ್ಡ ಫ್ಯಾನ್ ಮೇಡಮ್. ಆ್ಯಂಡ್ ಈ ಸಂದರ್ಭದಲ್ಲಿ ನನಗೆ ರವಿ ಸರ್ ಅವ್ರದ್ದೊಂದು ಸಾಂಗು ತುಂಬ ಹಾಂಟ್ ಮಾಡುತ್ತೆ. ಆಕಾಶದಾಗೆ ಯಾರೋ ಮಾಯಾಗಾರನೋ ಚಿತ್ತಾರ ಮಾಡಿ ಹೋಗೋನೆ, ಈ ಭೂಮಿ ಮೇಲೆ ಯಾರೋ ಮಾಯಾಗಾರನೋ ಮಲೆನಾಡ ಮಾಡಿ ಹೋಗೋನೆ ಅಂತ. ಯಾವಾಗಲೂ ಅದು ನನಗೆ ಬೇಜಾರಾದಾಗ ಕೇಳೋ ಹಾಡುಗಳಲ್ಲಿ ಅದು ಒಂದು ಸರ್, ಆಕಾಶದಾಗೆ ಯಾರೋ ಮಾಯಾಗಾರನೋ ಚಿತ್ತಾರ ಮಾಡಿ ಹೋಗೋನೆ ಅಂತ. ಆ್ಯಂಡ್ AK-47, ಲಾಕಪ್ ಡೆತ್, ಈ ಸಿನಿಮಾ ಎಲ್ಲ ನಾವು ಎದ್ದು ಬಿದ್ದು ಕ್ಯೂವಲ್ಲಿ ನಿಂತ್ಕೊಂಡು ಟಿಕೆಟ್ ತಗೊಂಡು ಬ್ಲ್ಯಾಕಲ್ಲಿ ತಗೊಂಡು, ಸಂತೋಷಲ್ಲಿ ಸಿಕ್ಕಿಲ್ಲ, ಪ್ರಸನ್ನಾಗಿ ಹೋಗಿ ಬ್ಲ್ಯಾಕಲ್ಲಿ ಪಿಕ್ಚರ್ ನೋಡಿದ್ರು. ಆ್ಯಂಡ್ ಸ್ಟಿಲ್ ರಿಮೆಂಬರ್, ಪ್ರಸನ್ನಲ್ಲಿ ನಿರ್ಮಾಪಕರು ಕೋಟಿ ರಾಮು ಅಂತ ಬಂದಿದ ತಕ್ಷಣ ನಾವೆಲ್ಲ ವಿಜಲ್ ಹೊಡಿತಿದ್ವಿ, ಚಪ್ಪಾಳೆ ಹೊಡಿತಿದ್ವಿ. ಯಾಕಂದರೆ ಕನ್ನಡದಲ್ಲಿ ಕೋಟಿ ಇನ್ವೆಸ್ಟ್ ಮಾಡಿ ಪಿಕ್ಚರ್ ಮಾಡ್ತಿದ್ದಾರೆ ಅಂತ. ಸಿಂಹದ ಮರಿ, AK-47 ಈ ಸಿನಿಮಾ ಎಲ್ಲ ತುಂಬ ಕಣ್ತುಂಬ ನೋಡಿ ನಾವು ಆ್ಯಕ್ಟ್ರ್ ಆಗಬೇಕು ಅಂತ ಬಂದವರು. ನಿಮ್ಮ ಬ್ಯಾನರ್ಗಳಲ್ಲಿ ಸಿನಿಮಾ ನೋಡಿ ನಾವು ಆ್ಯಕ್ಟ್ರ್ ಆಗಬೇಕು ಅಂತ ಬಂದವರು. ಸೊ ಅಂಥ ಬ್ಯಾನರ್ ಜೊತೆ ನಾನು ಒಂದು ಪುಟ್ಟು ಸಿನಿಮಾ ಮಾಡಿದ್ದು ಖುಷಿ ಇದೆ. ಅದ್ರ ಜೊತೆಯಲ್ಲಿ ಅರ್ಜುನ್ ಗೌಡ ಬಗ್ಗೆ ಮಾತಾಡಲೇಬೇಕು. ನನಗೆ ಅಂತಿದ್ದ ಮಟ್ಟಿಗೆ ನಾನು ಪ್ರಜ್ಜುನ ಇಷ್ಟು ಚೆನ್ನಾಗಿ ಯಾವತ್ತೂ ನೋಡಿಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಇದರಲ್ಲಿ. ಆ ದಾಡಿ ಬಿಟ್ಟು, ಆ ಆ್ಯಟಿಟ್ಯೂಡು, ಆ ತೋರಿಸಿರೋದು, ಕ್ಯಾಮ್ರಾಮ್ಯಾನ್ ಜೈ ತುಂಬ ಚೆನ್ನಾಗಿ ತೋರಿಸಿದ್ರಿ. ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ಗೆ ಆಲ್ ದ ಬೆಸ್ಟ್, ಡೈರೆಕ್ಟರ್ ಆಲ್ ದ ಬೆಸ್ಟ್ ಸರ್, ತುಂಬ ಚೆನ್ನಾಗಿ ಮಾಡಿದ್ರಿ. ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಮೇಡಮ್. ಇದು ದಯವಿಟ್ಟು ಕೊನೆ ಸಿನಿಮಾ ಅಂತ ಹೇಳ್ಬೇಡಿ, ಎಲ್ಲ ಹೇಳಿದ್ದಾರೆ. ಇನ್ನು ಮೇಲೆ ರಾಮು ಬ್ಯಾನರ್ ಬೇರೆ ಲೆವೆಲ್ಗೆ ನೀವು ಸಿನಿಮಾ ಮಾಡ್ಕೊಂಡು ಹೋಗಿ, ಜೊತೆಲೆ ನಾವು ಇರ್ತೀವಿ, ದೊಡ್ಡವರು ಇದ್ದಾರೆ, ಪಕ್ಕದಲ್ಲಿ ನಾವು ಚಿಕ್ಕವರು ಇರ್ತೀವಿ. ಆ್ಯಂಡ್ ಆಲ್ ದ ಬೆಸ್ಟ್ ಮೇಡಮ್ ನಿಮ್ಮ ಬ್ಯಾನರ್ಗೆ. ಆ್ಯಂಡ್ ಅರ್ಜುನ್ ಗೌಡಗೆ ಆಲ್ ದ ಬೆಸ್ಟ್. ದಯವಿಟ್ಟು ಎಲ್ಲರೂ 31ಕ್ಕೆ ರಿಲೀಸ್ ಆಗ್ತಾ ಇದೆ. ನಾನು ಕೂಡ ಭಾನುವಾರ ಫಿಲ್ಮ್ನ ನೋಡ್ತೀನಿ, ಥಿಯೇಟ್ರಲ್ಲೇ ನೋಡ್ತೀನಿ. ದಯವಿಟ್ಟು ಎಲ್ಲರೂ ಈ ಸಿನಿಮಾವನ್ನು ನೋಡಿ ಒಬ್ಬ
ದೊಡ್ಡ ನಿರ್ಮಾಪಕ, ಕೋಟಿ ಕೋಟಿ ಕನಸುಗಳನ್ನ ಕಂಡಂತಹ ನಿರ್ಮಾಪಕನ ಚಿತ್ರ ಇದು. ಕೋಟಿ ಕೋಟಿ ಜನ ಬಂದು ಈ ಪಿಕ್ಚರ್ನ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಗಣೇಶ್ ಅವರೇ. ಸರ್ ಅವರ ಕನಸಾದಂತಹ ಈ ಕಾರ್ಯಕ್ರಮ ಎಲ್ಲರೂ ಒಟ್ಟಿಗೆ ಆಡಿಯೋ ಲಾಂಚ್ ಮಾಡಬೇಕು ಅನ್ನೋದು, ಅದನ್ನು ನೆರವೇರಿಸ್ಕೊಳ್ಬೇಕಾಗಿ ವಿನಂತಿಸ್ಕೊತಾ ಇದ್ದೀನಿ. ಪ್ಲೀಸ್. ಇದೀಗ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಪ್ರೌಡ್ಲಿ ಪ್ರೆಸೆನ್ಸ್ ಅರ್ಜುನ್ ಗೌಡ ಆಡಿಯೋ ಲಾಂಚ್ ಆ್ಯಂಡ್ ಪ್ರೀ ರಿಲೀಸ್ ಇವೆಂಟ್ನಲ್ಲಿ ಆಡಿಯೋ ಲಾಂಚ್ ಆಗ್ತಾ ಇರುವಂತಹ ಗೋಲ್ಡನ್ ಮೂಮೆಂಟ್. ಆ್ಯಂಡ್ ಈ ಇವೆಂಟ್ನ powered by KLM Fashion Mall, audio on Anand Audio, media partner Mangalore Bazaar, event by Shreyas Media, South Indian biggest movie events and promotional agency. ಇದೀಗ ವೇದಿಕೆಯಲ್ಲಿ ನಿಮ್ಮ ಮುಂದೆ ಶಿವಣ್ಣ ಅವರು, ರವಿ ಸರ್ ಅವರು, ಉಪ್ಪಿ ಸರ್ ಅವರು, ಗಣೇಶ್ ಸರ್ ಅವರು, ರಾಕ್ಲ್ಯಾಂಡ್ ವೆಂಕಟೇಶ್ ಸರ್ ಅವರು, ದೇವರಾಜ್ ಸರ್ ಅವರು, ಕೃಷ್ಣ ಸರ್ ಅವರು ಎಲ್ಲರೂ ಜೊತೆಯಾಗಿ ಆಡಿಯೋ ಲಾಂಚ್ ನ ಮಾಡಿಕೊಟ್ಟಿದ್ದಾರೆ.